5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ತಗ್ಲಾಕೊಂಡ ಶಿರಹಟ್ಟಿ ಬಿಜೆಪಿ ಶಾಸಕ ಡಾ ಚಂದ್ರು ಲಂಬಾಣಿಯ ರಾಜೀನಾಮೆ ಪಡೆಯಬೇಕು ಹಾಗೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಶಿರಹಟ್ಟಿ ಪಟ್ಟಣದ ವಿವಿಧ ಸಂಘಟನೆಗಳ ಮುಖಂಡರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ಮುಖಂಡರಾದ ಸಂಜೀವಕುಮಾರ ಪೋತರಾಜ್ ಅವರು, ಲಂಚ ತಗೊಂಡ ಶಾಸಕರನ್ನು ಬಿಜೆಪಿ ಪಕ್ಷದವರು ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು. ಭ್ರಷ್ಟಾಚಾರ ಮಾಡಿದ ಶಾಸಕನ ಬೆನ್ನಿಗೆ ನಿಲ್ಲುತ್ತಿರುವ ಕಾರ್ಯಕರ್ತರು ಸಮಾಜಕ್ಕೆ ಏನು ಸಂದೇಶ ಕೊಡಲು ಹೊರಟಿದ್ದಾರೆ ತಿಳಿಯದು. ಗುತ್ತಿಗೆದಾರನಿಗೆ ಧಮಕಿ ಹಾಕಿದ ಆಡಿಯೋ ಇದೆ. ಇಂತಹ ಅಯೋಗ್ಯ ಭ್ರಷ್ಟ ಶಾಸಕನ ಬೆನ್ನಿಗೆ ನಿಲ್ಲುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಶಿರಹಟ್ಟಿ ಮತಕ್ಷೇತ್ರದ ಮಾನ ತೆಗೆದ ಇಂತಹ ಶಾಸಕರನ್ನ ಉಚ್ಚಾಟನೆ ಮಾಡಿ ನಮ್ಮ ಕ್ಷೇತ್ರವನ್ನ ಉಳಿಸಿಕೊಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶಿರಹಟ್ಟಿ ತಾಲೂಕಾ ಡಿಎಸ್ಎಸ್ ಕಾದ್ರೋಳಿ ಬಣದ ಅಧ್ಯಕ್ಷ ಚಂದ್ರಶೇಖರ ಪೋತರಾಜ, ರಮೇಶ ಪೋತರಾಜ, ಹನುಮಂತ ಹರಿಜನ, ಲಕ್ಷ್ಮಣ ಮಲ್ಲೆಮ್ಮನವರ, ಸುನೀಲಾ ಪೋತರಾಜ, ರಾಜು ಪೋತರಾಜ, ದುರ್ಗಪ್ಪ ಹರಿಜನ, ಚಂದ್ರು ನೀಲಗುಂದ ಮುಂತಾದವರು ಉಪಸ್ಥಿತರಿದ್ದರು. ಮುಸ್ತಾಕಲಿ ಕುದುರಿ, ಕರಾಳ ಸತ್ಯ ನ್ಯೂಸ್, ಗದಗ. ನಿನ್ನೆ ನಡೆದ ಘಟನೆಯಲ್ಲಿ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಚಂದ್ರು ಲಂಬಾಣಿಯವರು ಇಡೀ ರಾಜ್ಯ ಇಡೀ ದೇಶನ ನೋಡಿದೆ. ಅದೇ ರೀತಿಯಾಗಿ ನಿನ್ನೆ ಆ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರು ಗಲಭೆ ಮಾಡಿದರು. ಗಲಭೆ ಏನಂತ ಮಾಡಿದರು, ಕ್ಷೇತ್ರದ ಷಡ್ಯಂತ್ರ ಅಂತ ಹೇಳಿ ಗಲಭೆ ಮಾಡಿದರು. ಸ್ವಾಮಿ ಅವ್ರಿಗೆ ಒಂದು ಹೇಳಕ್ಕೆ ಮಾತನ್ನು ಬಯಸ್ತೇನೆ. ಈ ಸಂದರ್ಭದಾಗ ಮಾಧ್ಯಮ ಮುಖಾಂತರ ಎಚ್.ಕೆ. ಪಾಟೀಲ್ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಯಾರು ಹೊಟ್ಟೆ ಕಡಿತಲ್ಲ ಸ್ವಾಮಿ, ನಿಮ್ಮ ಮೇಲೆ ಆರೋಪ ಮಾಡಕ್ಕ ನಾವೇನು ನಮ್ಮ ಪಕ್ಷದ ನಮ್ಮ ನಾಯಕರು ಎಚ್.ಕೆ. ಪಾಟೀಲ್ ಸಾಹೇಬರು ಅವರಿಗೆ ಸಾಕಷ್ಟು ಕ್ಷೇತ್ರದ ಜನರಿಗೆ ಇನ್ನೂ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಪುರ್ಸತ್ಗೆ ಆಗ್ತಿಲ್ಲ. ರೈತರ ಜನರಿಗೆ ಜೊತೆಗೆ ನಿರಂತರವಾಗಿ ಅವ್ರ ಜೊತೆಗೆ ಅದರ ಅಂಥದ್ರಲ್ಲಿ ಅದನ್ನು ಬಿಟ್ಟು ನಿಮ್ಮ ಶಾಸಕರ ಬಗ್ಗೆ ಚಿಂತೆ ಮಾಡಕ್ಕೆ ಅವ್ರಿಗೆ ಟೈಮ್ ಕೊಡಕ್ಕೆ ಎಲ್ಲಿದೆ ಸ್ವಾಮಿ? ಅಂಥದ್ರಲ್ಲಿ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಅವ್ರಿಗೆ ಆರೋಪ ಮಾಡ್ತಿದ್ದಾರೆ. ಇದು ನಿಮ್ಗೆ ಸೂಕ್ತನಾ? ಅವ್ರು ಎಲ್ಲಿ ಕೆಲಸಗಳು, ಅವರು ಮಾಡೋದಂಥ ಸಾಧನೆಗಳಲ್ಲಿ ಇವ ಇಲ್ರಿ. ನೀವು ಸ್ವಲ್ಪ ವಿಚಾರ ಮಾಡ್ರಿ. ಎಲ್ಲ ಕಾರ್ಯಕರ್ತರಾಗಿ ದಯವಿಟ್ಟು ನಿಮ್ಗೆ ಗೊತ್ತಿಲ್ಲದಾನೆ ಯಾವುದೇ ಅಪರಾಧ ಮಾಡಬೇಡ್ರಿ. ಒಬ್ಬ ಜಿಲ್ಲೆ ವ್ಯಾಪ್ತಿಯ ನಾಯಕರ ಬಗ್ಗೆ ಅದು ತಪ್ಪಾಗತ್ತಾ? ದಯವಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ, ಕ್ಷೇತ್ರದ ಒಳಗ ದಯವಿಟ್ಟು ಇಂಥ ಶಾಸಕ ಒಬ್ಬ ಕಳ್ಳ ಅಂತ ಬಯಸ್ತೀನಿ ನಾನು. ಯಾಕಂದ್ರೆ ಇವತ್ತ ನಮಸ್ಕಾರ. ನಿನ್ನೆ ನಡೆದ ಒಂದು ಲೋಕಾಯುಕ್ತರ ದಾಳಿಯಲ್ಲಿ ಮಾನ್ಯ ಶ್ರೀ ಚಂದ್ರು ಡಾಕ್ಟರ್ ಶಾಸಕರು ಬಲಿಗೆ ಬಿದ್ದಿದ್ದು. ಒಂದೇನಪ್ಪ ಅಂದ್ರೆ ಅವ್ರು ಸುಳ್ಳು ಆರೋಪ ಮಾಡಾಕ್ತಾರ. ಕಾಂಗ್ರೆಸ್ ಒಂದು ಷಡ್ಯಂತ್ರ ಐತಿ, ಕುತಂತ್ರ ಐತಿ, ಅವ್ರದ್ದು ಕೈವಾಡ ಐತಿ. 5 ಲಕ್ಷ ಏನು ಎಚ್.ಕೆ. ಪಾಟೀಲ್ ಸಾಹೇಬರು ಸಚಿವರು ಕೊಟ್ಟು ಕಳಿಸಿದ್ರ? ಏನು ಗುತ್ತಿಗೆದಾರ ಕೈಯಲ್ಲಿ ಇವಾಗ ಕೊಡಪ್ಪ, ಅವ್ನು ಹಿಡ್ಕೊಂಬಾರಪ್ಪ ಅಂತಂದೇಳಿ ನಾವು ಕಳಿಸಿದ್ರ? ಇಂಥವೆಲ್ಲ ಸುಳ್ಳು ಆರೋಪ ಮಾಡೋರು ಬಿಜೆಪಿ ಪಕ್ಷದಲ್ಲಿರೋರು, ಕಾಂಗ್ರೆಸ್ ಪಕ್ಷದಲ್ಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರೋರು, ಕಾಂಗ್ರೆಸ್ ಪಕ್ಷ ಹೆಂಗೈತಿ, ಗೌರ್ಮೆಂಟ್ ಹೆಂಗೈತಿ ಅನ್ನೋದು ಇಡೀ ಜನತೆ ಗೊತ್ತೈತಿ. ಇಡೀ ರಾಜ್ಯ ಸರ್ಕಾರ ಏನು ನಡೆಯಾಗೋದೈತಿ, ರಾಜ್ಯ ಸರ್ಕಾರದಿಂದ ಏನು ಕಾಂಟ್ರಿಬ್ಯೂಷನ್ ಐತಿ ಅನ್ನೋದು ಗೊತ್ತೈತಿ. ಇವತ್ತು ಸುಳ್ಳು ಆರೋಪ ಮಾಡಿ, ಸುಳ್ಳು ವಂಚನೆ ಮಾಡಿ, ಭ್ರಷ್ಟರು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರಲ್ಲ. ಇವತ್ತು ಅದ್ರ ಜೊತೆಗೆ ಆಡಳಿತ ಮಾಡಿದ್ರಿ. ಹಿಂದೆ ರಾಮಕೃಷ್ಣ ದೊಡ್ಮನಿಯವರು ಮಾಡಿದ್ರು, ರಾಮಣ್ಣ ಲಮಾನಿಯವರು ಮಾಡಿದ್ರು. ನೀವ್ ಯಾವ ತರ ಆಡಳಿತ ಮಾಡತ್ತೀರಿ? ಹಿಂದವರೆಲ್ಲ ನಮ್ಮ ಹಳ್ಳಿಯಲ್ಲೆಲ್ಲ ಸಿ ರಸ್ತೆ ನೋಡ್ರಿ, ಅವರೆಲ್ಲ ಕಾಮಗಾರಿ ಯಾವ ತರ ನೀಟಾಗಿ ಮಾಡಿದ್ರು, ಬಡ ಬಗ್ಗರಿಗೆ ಯಾವ ತರ ಹೆಲ್ಪ್ ಮಾಡಿದ್ರು. ಇವತ್ತು ರಾಜಕೀಯ ಅನ್ನೋದೇನು ಅನ್ನೋದು ಜನರಿಗೆಲ್ಲ ಗುರುತು ಮಾಡಿದ್ರು. ಇವತ್ತು ನೀವು ಗುತ್ತಿಗೆದಾರ ಕಡೆ 5 ಲಕ್ಷ ಬೇಕು, ಒಬ್ಬ ಟ್ರಾನ್ಸ್ಫರ್ ಮಾಡಿ ನಮ್ಮ ಕಡೆ 10 ಲಕ್ಷ ಬೇಕು, ಒಬ್ಬ ಕಡೆ ಅಧಿಕಾರಿ ಕಡೆ 5 ಲಕ್ಷ ಬೇಕು. ಬರೀ ಇದನ್ನ ನಿಮ್ ಬಿಸ್ನೆಸ್ ನೀವು ಮಾಡ್ಕೊಂತ ಹೋದ್ರ ಜನರ ಗತಿ ಹೆಂಗೆ? ನಿಮ್ಮಂತ ಶಾಸಕರು ನಮ್ಮ ತಾಲೂಕಿಗೆ ಬೇಡ. ನಿಮ್ಮಂತ ಶಾಸಕರಿಂದ ಅವಶ್ಯಕತೆನೇ ಇಲ್ಲ ನಮ್ಮ ತಾಲೂಕಿಗೆ. ನಿಮ್ಮನ್ನು ಕೂಡಲೇ ವಜಾಗೊಳಿಸಬೇಕಂತಂದು ಹೇಳಿ ಕರ್ನಾಟಕ ದಲಿತ ಸಂಘ ಸಮಿತಿ ವತಿಯಿಂದ ನಾನು ತಾಲೂಕು ಅಧ್ಯಕ್ಷ ಚಂದ್ರು ಪೋತರಾಜ್ ಅಂತ ಹೇಳಿ ನಾನು ಈ ಒಂದು ಮಾಧ್ಯಮ ಮುಖಾಂತರ ನಿಮ್ಗೆ ಒಂದು ವಿರೋಧಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ.